ಸಮಿತಿ ಅಂಬೇಡ್ಕರ್ ವಾದ ಸಂಚಾಲಕರ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಬೀರ್ನಕುಪ್ಪ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 119ರಲ್ಲಿ 12 ಎಕರೆ 9 ಗುಂಟೆ ಜಮೀನು ಸರ್ಕಾರ ದೇವಸ್ಥಾನಕ್ಕೆ ಇರುತ್ತದೆ. ಅದರಲ್ಲಿ 6 ಎಕರೆ 9 ಗುಂಟೆ ಹುಲ್ಲುಬಂದ್ ಖರಾಬ್ ಇರುತ್ತದೆ. ಇದರಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಯಾರು ಅಂದ್ರೆ ಬೀರ್ನಕುಪ್ಪ ಮುನ್ರೆಡ್ಡಿ ಅಂತ. ಇವರು ಸುಮಾರು ಈ 12 ಎಕರೆ 9 ಗುಂಟೆ ಜಮೀನಲ್ಲಿ ಕಲ್ಲು ಮತ್ತು ಮಣ್ಣು ಎರಡೂ ವ್ಯಾಪಾರ ಮಾಡ್ತಾ ಇದ್ದಾರೆ. ರಾತ್ರಿ ಬ್ಲಾಕ್ಗಳು ಎತ್ಕೊಂಡು ಹೋಗೋದು, ಇಲ್ಲಿ ಕಲ್ಲು ಹೊಡೋದು ಏನೋ ಮಾಡ್ತಾ ಇದ್ದಾರೆ. ಅದೊಂದು ಬಿಟ್ರೆ ಶಬೀರ್ ಮೊಹಮ್ಮದ್ ಅವ್ರ ಜಮೀನ್ಗೆ ಪಕ್ಕದಲ್ಲೇ 120 ಸರ್ವೆ ನಂಬರ್ಗೆ ಇದೇ ಸರ್ಕಾರಿ ಮುಜರಾಯಿಗೆ ಸೇರಿರತಕ್ಕಂತ ಹುಲ್ಲುಬಂದಿ ಖರಾಬ್ ಜಮೀನ್ಗೆ ಸೇರಿರುವಂತಹ ಜಮೀನಲ್ಲಿ ನೋಡು ಎಲ್ಲಾ ಕಲ್ಲು ಅಕ್ರಮ ಗಣಿಗಾರಿಕೆನೂ ನಡೀತಾ ಇದೆ. ಮಣ್ಣನ್ನು ತೆಗೆದಿದ್ದಾರೆ. ಆ ಕಡೆ ತೋರಿಸ್ತೀವಿ, ಇನ್ನೂ ಇದೆ, ಆಮೇಲೆ ಆ ಕಡೆ ಹೋಗ್ತೀವಿ. ಇಲ್ಲಿ ಇದಿದೆ, ಬೆಟ್ಟ ಅಡ್ಡ ಇದೆ. ಇವರು ಈ ಶಬೀರನ್ ಅವ್ರ ಹತ್ರ ಒಪ್ಪಂದ ಮಾಡ್ಕೊಂಡು ಸರ್ವೆ ನಂಬರ್ 19 ಜಮೀನಲ್ಲಿ ಸರ್ವೆ ನಂಬರ್ 120 ಜಮೀನ್ಗೆ ರಾತ್ರಿ ಆಗಲು ಇವರೇ ಮುನ್ರೆಡ್ಡಿ ಅನ್ನೋರು ಇಲ್ಲಿ ಸರ್ಕಾರಕ್ಕೆ ಸರ್ಕಾರ ಜಮೀನಕ್ಕೆ ನಷ್ಟ ಮಾಡಿಕೊಂಡು ಲಕ್ಷಗಟ್ಲೆ ಸುಮಾರು 2000 ರಿಂದ 3000 ಲೋಡ್ ಮಣ್ಣನ್ನ ಸರ್ವೆ ನಂಬರ್ 20 ಜಮೀನಿಗೆ ಮೊಹಮ್ಮದ್ ಶಬೀರ್ ಅವ್ರ ಜಮೀನ್ ಲೆವೆಟ್ಗೆ ಕಮರ್ಷಿಯಲ್ಗೆ ಹೊಡೆಸಿರುತ್ತಾರೆ. ನಾವು ಬಂದು ಪ್ರಶ್ನೆ ಮಾಡಿದಾಗ ಅವರು ಉಡಾಪೆ ಉತ್ತರ ಕೊಟ್ಟಿರ್ತಾರೆ. ಇದು ನಾನು ಮಾಡಿಲ್ಲ, ಇದು ನನ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಾನು ಕೆಲ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಪರ್ಮಿಷನ್ ಇದೆ, ಅದು ಸರ್ಕಾರದಿಂದ ಮಣ್ಣು ಸ್ವಲ್ಪನೇ ತೆಗ್ದಿರೋದು, ಅವ್ರ ಶಬೀರ್ ಜಮೀನ್ಗೆ ನಾವೇನು ಹೊಡ್ಸಿಲ್ಲ, ಕಲ್ಲುಗಳು ಮಾತ್ರ ತಗೊಂಡು ಕನ್ನಡ ಕಟ್ಕೊಂಡಿದ್ದಾರೆ ಸೈಡ್ಗೆ ಅಂತ ನಮ್ಗೆ ಉತ್ತರ ಕೊಟ್ರು. ನಾವು ಸಂಘಟನೆ ಅವರು ಎಲ್ಲಿ ನೋಡಿದ್ರು ಸರ್ಕಾರ ಜಮೀನು ಸರ್ಕಾರ ಉಳಿಸಕ್ಕೇನೆ ಪ್ರಯತ್ನ ಮಾಡ್ತಾ ಇದ್ವಿ. 2016ರಿಂದನೂ ಪಾರನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 6ರಲ್ಲಿ ನಾವು 8 ಎಕರೆ ಜಮೀನನ್ನು ಉಳಿಸಿದ್ವಿ. ಇವತ್ತು ಟಿಪಿ ಇನ್ನೊಂದೆಲ್ಲ ಇದು ಮಾಡಿದ್ದಾರೆ. ನಮ್ಗೆ ಅಧಿಕಾರಿಗಳು ಸ್ಪಂದಿಸುವುದಿಲ್ಲ. ನಾವು ಇಲ್ಲಿ ವಿರೋಧ ಮಾಡಿ ಇಲ್ಲಿ ರಕ್ಷಣೆ ಮಾಡ್ತಾ ಇದ್ರೆ ಎಲ್ಲ ನಡೀತಾ ಇದ್ರೆ ಅಂದ್ರೆ ಯಾರ ಕಾರಣ, ಯಾರು ಏನ್ ಮಾಡ್ತಾ ಇದಾರೆ? ದಯವಿಟ್ಟು ಇದನ್ನ ನಾವು ಕ್ಯಾಸಂಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನು ಕೊಟ್ಬಿಟ್ಟು ಬಂದಿದ್ದೀವಿ. ಈ ಮುನ್ರೆಡ್ಡಿ ಅನ್ನೋರು ಇದಕ್ಕೆಲ್ಲ ಕಾರಣ ಇವರೇ. ಗಾಡಿಗಳು ಇಟ್ಕೊಂಡು ಕಲ್ಲು ಹೊಡಿಸೋದು, ಕಲ್ಲು ಬಿಸ್ನೆಸ್ ಮಾಡೋದು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದು, ಸರ್ಕಾರ ಸೊತ್ತನ್ನ ನಷ್ಟ ಪಡ್ತಾ ಇರೋದು, ಅದಕ್ಕೆ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇರೋದಂತೂ 100ಕ್ಕೆ 100 ನಿಜ. ಇವಾಗ ಮಾಧ್ಯಮ ಮುಖಾಂತರ ಮೀಡಿಯಾ ಮುಖಾಂತರ ತೋರಿಸ್ತಾ ಇದೀವಿ. ಎಲ್ಲ ನೋಡು, ಅವರು ದಯವಿಟ್ಟು ಮೀಡಿಯಾದಲ್ಲಿ ಒಂದೇ ಹೇಳ್ತಾ ಇದೀನಿ, ಸರ್ಕಾರ ಜಮೀನ್ಗೆ ನಾವು ಬಿಟ್ರೆ ಯಾರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇಲ್ಲ. ನೋವಾಗ್ತಾ ಇದೆ ನಮ್ಗೆ. ಎಲ್ಲಿ ನೋಡಿದ್ರು ರಕ್ಷಣೆ ಮಾಡೋದು, ಅಧಿಕಾರಿಗಳು ಸಪೋರ್ಟ್ ಮಾಡಿ ಮತ್ತೆ ಅವರಲ್ಲೇ ಇರೋದು. 2016ರಿಂದ ಕೃಷ್ಣಮೂರ್ತಿ, ನಾನು, ಶಂಕರ್, ದಾಸಿ 4 ಜನ ಅವರು ಹೋರಾಟ ಮಾಡಿ ಆ ಜಮೀನು ಉಳಿಸಿದ್ದೆ ನಾವು. ಇವತ್ತು ನಿನ್ನೆಯಿಂದ ಯಾರು ಕೇಳ್ಕೊಂಡಿದ್ದಕ್ಕೆ ಯಾರು ಇದೇ ಮಾಡ್ತಾ ಇಲ್ಲ. ಅದಕ್ಕೆ ಮೀಡಿಯಾ ಮುಖಾಂತರ ತಿಳಿಸ್ತಾ ಇದ್ದೀವಿ, ಇದೇನಾದ್ರೂ ಇಲ್ಲಿಗೆ ನಿಲ್ಲಿಸ್ಬೇಕು. ಅವ್ರ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅವ್ರಿಗೆ ಕಾನೂನು ಅಡಿಯಲ್ಲಿ ಏನೇನು ಬರುತ್ತೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇಲ್ಲದಿದ್ದ ಕಾರಣದಲ್ಲಿ ಕೆಜಿಎಫ್ ತಾಲೂಕಿನಲ್ಲಿ ನಮ್ಮೆಲ್ಲಾ ಸಂಘಟನೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತಾ ಅಂತ ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಜೈ ಭೀಮ್ ಬಂಧುಗಳೇ, ಏನು ಇವತ್ತು ನಾವು ಮೀಡಿಯಾ ಮುಖಾಂತರ ಏನು ಇಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ ಅಂದ್ರೆ, ಸರ್ವೆ ನಂಬರ್ 119 ಬೀರ್ನಕುಪ್ಪ ಗ್ರಾಮ, ಬೇತ್ಮಂಗ್ಲ ಹೋಬಳಿ, ಪಾರನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರ್ತಕ್ಕಂಥ ಜಾಗ. ಈ ಜಾಗದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಅಲಕಂಡ್ರೆಪಲ್ಲಿ ಇಲ್ಲಿ ಒಂದು 5-6 ಗ್ರಾಮಗಳಿಗೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ ಇದೆ. ಏನ್ ದೇವಸ್ಥಾನ ಅಂದ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಬಹುತೇಕ ಕಾಲಗಳಿಂದ ಇಲ್ಲಿ ಉರಿದಿರ್ತಕ್ಕಂಥ ಸ್ವಾಮಿಯು ಇಲ್ಲಿರ್ತಾರೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಮೀನು ಇದು. ಮುಜರಾಯಿ ಇಲಾಖೆಯಲ್ಲಿ 12 ಎಕರೆ 9 ಗುಂಟೆ ಜಮೀನನ್ನ ಕಾಯ್ದಿರಿಸಿರ್ತಾರೆ. ಕಾಯ್ದಿರಿಸಾದ ಮೇಲೆ ಇವರು ಯಾವುದೇ ಅಧಿಕಾರಿಗಳು ಸ್ಪಂದಿಸಿದ ಕಾರಣಕ್ಕಾಗಿ ಮಾನ್ಯ ಇಒ ಮತ್ತು ಪಂಚಾಯತಿ ಅಭಿವೃದ್ಧಿಗಳ ಒಂದು ಸಮ್ಮುಖದಲ್ಲಿ ಅವರ ಒಂದು ಲಾಗಿನಲ್ಲಿ ಈ ಜಮೀನು ಉಳ್ಕೊಂಡಿದೆ ಸರ್. ಈಗ ಇಲ್ಲಿ ಉಳ್ಕೊಂಡಿದ್ದ ಜಮೀನಿನಲ್ಲಿ ಏನು ಬೀರ್ನಕುಪ್ಪ ಮುನ್ರೆಡ್ಡಿ ಎನ್ನುವರ ಒಬ್ಬ ಮಣ್ಣು ಇಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಮಣ್ಣು ಕಬಳಿಕೆ ಅಂತ ಹೇಳಿದ್ರೆ ಹಗಲು ಮಾತ್ರ ಓಡಿಸಲ್ಲ ಸರ್. ಅವರ ಮಣ್ಣು ರಾತ್ರಿ ಟ್ರಾಕ್ಟರ್ಗಳು, ಜೆಸಿಬಿಗಳು, 16 ಟ್ರಾಕ್ಟರ್ಗಳು, 4-5 ಜೆಸಿಬಿಗಳು, ಹಿಟಾಚಿಗಳು ಎಲ್ಲ ಇಟ್ಕೊಂಡು ಸರ್ವೆ ನಂಬರ್ 19ರಿಂದ 20ನೇ ಜಾಗದಲ್ಲಿ ನೋಡ್ಕೋಬಹುದು ಸರ್. ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಮೊಹಮ್ಮದ್ ಶಬೀರ್ ಅನ್ನೋರ ಜಮೀನಕ್ಕೆ ಅವರು ಒಪ್ಪಂದ ಮಾಡಿಕೊಂಡು ಒಂದು ಟ್ರಾಕ್ಟರ್ 1200, 1300 ಆ ತರ ಒಂದು ಒಪ್ಪಂದ ಮಾಡಿಕೊಂಡು ಆ ಲೇಔಟ್ಗೆ ಮಾಡಿರ್ತಾರೆ ಸರ್. ಅದು ಲೇಔಟ್ ಬಂದು ಕಮರ್ಷಿಯಲ್.
ಅವ್ರು ಮಾಡ್ತಕ್ಕಂಥದ್ದು ಸೈಟ್ಗಳು ಮಾಡೋದಕ್ಕೆ ಕಾನೂನಲ್ಲಿ ಇಲ್ಲ. ಅದರಲ್ಲೂ ಇವರು ದಬ್ಬಾಳಿಕೆಯಿಂದ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅಲಕಂಟ್ರಪಿಲ್ಲಿ ಮತ್ತು ಬೀರ್ನಕೊಪ್ಪ ಗರಡಾದಲ್ಲಿ ಗ್ರಾಮಗಳಿದ್ದಾವೆ ಸುತ್ತಮುತ್ತಲು. ಇದ್ರೇನು ಸಹ ಅವ್ರು ಯಾರಿಗೂ ಗೊತ್ತಿಲ್ಲ, ರಾತ್ರಿ ಇಲ್ಲಿ ಮಣ್ಣು ಓಡಿಸಿರ್ತಕ್ಕಂಥದ್ದು. ತಾವು ಮಾಧ್ಯಮ ಮಿತ್ರರು ನೋಡ್ಕೋಬಹುದು. ಇದನ್ನೆಲ್ಲ ನೋಡ್ಕೊಂಡು ಇದನ್ನ ಪ್ರಚಾರ ಅತಿ ದೊಡ್ಡದಾಗಿ ಮಾಡ್ಬೇಕಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀರಿ. ಮತ್ತೆ ಅದೇ ರೀತಿಯಾಗಿ ಕಲ್ಲು ಗಣಿಗಾರಿಕೆ. ಆದ್ರೆ ಕಲ್ಲು ಗಣಿಗಾರಿಕೆ ಅಂದ್ರೆ ಕೈಯಲ್ಲಿ ಕುಟುಕು ಕಲ್ಲುಗಾರಿಕೆಗಳಿಗೆ ಲೈಸೆನ್ಸ್ ಕೊಡಬೇಕು, ಅವ್ರಿಗೆ ಅನುಮತಿಯನ್ನು ನೀಡಿ ಅವ್ರ ಹೊಟ್ಟೆ ಪಾಡಿಗೆ ಕೆಲಸ ಮಾಡ್ಕೋಬೇಕಂತ ಸರ್ಕಾರದಲ್ಲಿ ಆದೇಶ ಇದೆ. ಇಲ್ಲಿ ಮುನಿರೆಡ್ಡಿ ಅನ್ನೋರು ಏನೋ ರಾತ್ರಿ ಮದ್ದುಗಳನ್ನಿಟ್ಟು ಹೋಲ್ಸ್ ದೊಡ್ಡ ಹೋಲ್ಸ್ಗಳಾಗಿ ದೊಡ್ಡ ಒಂದು ಸ್ಲಾಬ್ಸ್ ಅನ್ನು ಮಾಡಿ ಹೊರ ರಾಜ್ಯಗಳಿಗೆ ರಫ್ತು ಮಾಡ್ತಕ್ಕಂಥದ್ದು. ಅದರಲ್ಲಿ ಇಲ್ಲಿ ಓಡಿದ್ರೆ 100 ರೂಪಾಯಿ 200 ರೂಪಾಯಿ ಕೂಲಿ ಜನಕ್ಕೆ ಕೊಡೋದು. ಆದ್ರೆ ಅವರು ಹಗರಣ ಮಾಡಿರ್ತಕ್ಕಂಥ ಲಕ್ಷಗಳು ಮತ್ತು ಕೋಟಿಗಳು ಸರ್. ಅವರು 25 ವರ್ಷಗಳಿಂದ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೇವೆ ಅಂತ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಅವರೇ ಬಾಯಲ್ಲಿ ಖುದ್ದಾಗಿ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಇವ್ರಿಗೆ ಯಾವ ಅಡಿಯಲ್ಲಿ ಯಾವ ಶಿಕ್ಷೆ ಬರುತ್ತೆ ನಮಗೂ ಗೊತ್ತಿದೆ, ಯಾವ ಕಾನೂನಲ್ಲಿ ಯಾವ ಶಿಕ್ಷೆ ಬರುತ್ತೆ ನಮಗೂ ಗೊತ್ತಿದೆ. ಆದ್ರೆ ನಾವು ಅಷ್ಟು ದೊಡ್ಡವರಾಗಿಲ್ಲ. ಮಾಧ್ಯಮ ಮಿತ್ರರ ಮುಖಾಂತರ ಇದನ್ನ ಅವರ ಮುಂಡಟ್ಟಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಏನಂತ ಹೇಳಿದ್ರೆ ಈಗಲೇ ನಾವು ನಮ್ಮ ನಮ್ಮ ಕ್ಯಾಸಂಬಲ್ಲಿ ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರ ಸಮ್ಮುಖದಲ್ಲಿ ಅಲ್ಲಿ ಹೋಗಿ ಒಂದು ನಾವು ಮೊಕದ್ದಮೆಯನ್ನು ಅವರ ಮೇಲೆ ದಾಖಲಿಸಿದ್ವಿ ಸರ್ ಈಗಲೇ. ಆದ್ರೆ ತಕ್ಷಣ ಆ ದೂರು ಕೊಟ್ಟದ ತಕ್ಷಣ ನಮ್ಗೆ SI ರವರು ಸಾಹೇಬರು ಸ್ಪಂದಿಸಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಇಲ್ಲಿ ಸ್ಪಾಟ್ ಮಾತಾಡಿ ಮಾಡೋದಕ್ಕೆ ಕಳ್ಸಿರ್ತಾರೆ ಸರ್. ಅವರು ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ನೋಡ್ಕೋಬಹುದು. ಬೇಕಾದ್ರೆ ಮಾಧ್ಯಮ ಮಿತ್ರ ಅವರನ್ನ ತಗೋಬಹುದು. ಆದ್ದರಿಂದ ಈ ಏನು ಗಣಿಗಾರಿಕೆ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಿರ್ತಕ್ಕಂಥ ಮುನಿರೆಡ್ಡಿ ಅವರ ಮೇಲೆ ಮತ್ತು ಈ ಮಣ್ಣು ದೌರ್ಜನ್ಯದಿಂದ ಓಡಿಸಿ ಅವ್ರಿಗೆ ಸೈಟ್ಗಳನ್ನ ಮಾಡಿರ್ತಕ್ಕಂಥ ಮುನಿರೆಡ್ಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವವರೆಗೂ ನಾವು ಈ ಓದನ್ನ ಕೈ ಬಿಡುವುದೇ ಇಲ್ಲ ಸರ್. ಏನಾದ್ರೂ ಅಧಿಕಾರಿಗಳು ಹೇಳ್ತಾ ಇದ್ದೀವಿ, ಈ ಕೂಡಲೇ EO ಸಾಹೇಬರಾಗ್ಲಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿ, ಪೊಲೀಸ್ ಅಧಿಕಾರಿಗಳಾಗ್ಲಿ, ನಮ್ಮ ಏನು ಮಾನ್ಯ ತಹಸೀಲ್ದಾರರವರು, KGF ತಾಲೂಕು ದಂಡಾಧಿಕಾರಿ ಆಗ್ಲಿ, ಈ ಕೂಡಲೇ ಈ ಒಂದು ಏನು ಈ ಮಾಧ್ಯಮ ಮಿತ್ರರು ನಮ್ಮ ವಿಡಿಯೋ ಕಳಿಸಿದ ತಕ್ಷಣ ಇಲ್ಲಿ ಬಂದು ಈ ಜಾಗದಲ್ಲಿ ಖುದ್ದು ಪರಿಶೀಲನೆ ಮಾಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಕೈಗೊಳ್ಳದಿಲ್ಲದ ಪಕ್ಷದಲ್ಲಿ ಅಧಿಕಾರಿಗಳ ವಿರುದ್ಧ KGF ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತ ಸಂಘಟನೆಗಳು ಯಾವ ಕಚೇರಿಯ ಮುಂದೆ ಹಂತವಾಗಿ ಹೋರಾಟ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಆ ಹೋರಾಟಗಳನ್ನ ಪ್ರಬಲವಾಗಿ ಮಾಡ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸರ್. ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಇಂಥ ಅಕ್ರಮಗಳನ್ನ ನೀವು ಕೈಗೆತ್ತಿಕೊಂಡು ನಾವು ಏನು ರಾಜ್ಯಕ್ಕೆ ದೇಶಗಳಲ್ಲಿ ಈ ಊರುಗಳಲ್ಲಿ ಗ್ರಾಮಗಳಲ್ಲಿ ಅತಿ ಹೆಚ್ಚಾಗಿ ತಿಳಿಸಬೇಕು. ಇಂಥ ಒಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹಗರಣಗಳ ಮಾಡ್ತಕ್ಕಂಥ ಮುನಿರೆಡ್ಡಿ ಅವರ ಮೇಲೆ ತಾವು ಏನು ಕಾನೂನು ಕ್ರಮಕ್ಕೆ ನೀವು ಅನುಮತಿ ಕೊಡ್ತೀರೋ ತಾವು ಕೊಟ್ಟು ಈ ಮುನಿರೆಡ್ಡಿ ಅವರ ಮೇಲೆ ಶಿಕ್ಷೆ ಆಗಲೇಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಇವಾಗ ಇದು ದರ್ಗಾ ಹತ್ರ ಇದು ಅಲ್ಕಂಟೆ ಕದರಿನಲ್ಲಿ ಸರ್ವೆ ನಂಬರ್ 31, ಆಮೇಲೆ ಬಂದು ಇದು ಸರ್ವೆ ನಂಬರ್ 120 ಅವ್ರದ್ದು ಬಾಯಿ ರಸ್ತು. ಅದು ಆ ಸರ್ವೆ ನಂಬರ್ ಬಂದು 3 ಸರ್ವೆ ನಂಬರ್, ಒಂದು ಬಂದು 19 ಒತ್ತುವರಿ, ಆಮೇಲೆ 123 ಒಂದು ಒತ್ತುವರಿ ಆಗಿದೆ. ಅದು ಉಲ್ಬಂದ್ ಖರಾಬ್ ಸರ್ಕಾರದ, ಅದು ಗೋಮಾಲ ಜಮೀನು 31 ಅಲ್ಕಂಟೆ ಕದರಿನಲ್ಲಿದು. ಇದು ಬಂದು ಬೀರ್ನಕೊಪ್ಪ. ಅದು ಈ ತರ ಒತ್ತುವರಿ ಮಾಡ್ಕೊಂಡು ಮಣ್ಣು ಓಡಿಸಿದ್ದಾರೆ ಅವರು. ಅದರಿಂದ ಅವ್ರ ಮೇಲೆ ಕಾನೂನು ಕ್ರಮ ಏನ್ ಕ್ರಮ ತಗೋಬೇಕು ಅದು ಮಾಡ್ಲೇಬೇಕಂತ ನಾವು ಎಲ್ಲಾರು ಅಧಿಕಾರಿಗಳನ್ನ ನಾವು ಬೇಡ್ಕೊಂತ ಇದ್ವಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.